ಆ್ಯಕ್ಚುಲಿ ಡ್ಯೂ ಟು ಲೈಕ್ ಕೋವಿಡ್ ಆಗಿರಬಹುದು, ಅದಾದಮೇಲೆ ಲೈಕ್ ಅಂದರೆ ಜನಗಳು ಸಿನಿಮಾನ ನೋಡ್ತಾ ಇರೋ ರೀತಿ ಅಂದರೆ ಅವರಿಗೆ OTTಗೆ ಸಿಕ್ಕಾಪಟ್ಟೆ ಎಕ್ಸ್ಪೋಸ್ ಆಗೋದ್ರು, ಕನ್ನಡದವ್ರು ಎಸ್ಪೆಷಲಿ. ಅಂದರೆ ಬೇರೆ ಭಾಷೆಗಳನ್ನು ಮೊದಲು ನೋಡ್ತಾ ಇದ್ರು, ಬಟ್ ಈಗ ಜಾಸ್ತಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಒಬ್ಬ ನಿರ್ದೇಶಕ ಯಾರಾದರೂ ಕನ್ನಡ ಸಿನಿಮಾ ಮಾಡಬೇಕು ಅಂತಂದರೆ ನಿರ್ದೇಶನವೂ ಬೇಕು, ಪ್ಲಸ್ ಮಾರ್ಕೆಟಿಂಗ್ ಅಂದರೆ ಹೇಗೆ ಸಿನಿಮಾನ ತಲುಪಿಸ್ಬೇಕು ಜನಗಳನ್ನು ಹೇಗೆ ಥಿಯೇಟ್ರಿಗೆ ಕರೆಸ್ಬೇಕು ಅನ್ನೋಂಥದ್ದೇ ಒಂದು ದೊಡ್ಡ, ಅದೊಂದನ್ನ ಆ್ಯಕ್ಚುಲಿ ಅವರು ಪೊಟೆನ್ಷಿಯಲ್ ಇಟ್ಕೊಂಡೇ ಅವ್ರು ಬರಬೇಕಾಗತ್ತೆ ಚಿತ್ರರಂಗಕ್ಕೆ. ಸೊ ಈ ಒಂದು ಚಾಲೆಂಜ್ನ ನೀವು ಹಿರಿಯ ನಿರ್ದೇಶಕರಾಗಿ ಯಾವ ರೀತಿ ನೋಡ್ತೀರಾ ಸರ್ ಅಂತ? ಪ್ರತಿಯೊಂದು ಸಿನಿಮಾನು ಇಟ್ಸ್ ಎ ಚಾಲೆಂಜ್. 75ನೇ ಇಸ್ವಿಲಿ ಏನು ಸಿನಿಮಾ ಮಾಡಿದಾಗ ಚಾಲೆಂಜ್ ಇತ್ತು, 1936ನೇ ಇಸ್ವಿನಲ್ಲಿ ಸತಿ ಸುಲೋಚನಾ ಮಾಡಿದಾಗ ಏನು ಚಾಲೆಂಜ್ ಇತ್ತು, ಒಂದೊಂದು ಚಾಲೆಂಜು ಅದು ಟೈಮ್ ಚೇಂಜ್ ಆಗ್ತಾ ಆ ಚಾಲೆಂಜ್ಗಳು ಚೇಂಜ್ ಆಗ್ತಾ ಬಂದಿದೆ. ಬಟ್ ಫಿಲ್ಮ್ ಇಂಡಸ್ಟ್ರಿ ಆ ಚಾಲೆಂಜ್ಗಳನ್ನೆಲ್ಲ ಮೀಟ್ ಮಾಡಿ ಗೆದ್ದುಕೊಂಡೇ ಬಂದಿದೆ. ಸೊ ಈಗ ಅಪಾರವಾದ ಚಾಲೆಂಜಸ್ ಇದೆ. ಒಂದು ಅದರ್ ಲ್ಯಾಂಗ್ವೇಜು, OTT, ಆಮೇಲೆ ಡಬ್ಬಿಂಗ್ ಫಿಲಮ್ಸು. ಮೊದಲೆಲ್ಲ ನಮ್ಮ ಕನ್ನಡ ಮಾರ್ಕೆಟ್ನಲ್ಲಿ ತೆಲುಗು ತಮಿಳು ಭಾಷೆನೇ ಅರ್ಥ ಆಗ್ತಿರಲಿಲ್ಲ. ಈಗ ಅದು ಕೂಡ ಭಾಷೆಗೆ ಡಬ್ ಮಾಡಿ ಬರ್ತಾಯಿದೆ. OTT, ನೆಟ್ಫ್ಲಿಕ್ಸು, ಅಮೆಝಾನು, ಥಿಯೇಟ್ರಸ್ಸು. ಬಟ್ ಇಷ್ಟಾದರೂ ಸಿನಿಮಾ ಒಂದು ಕಂಟೆಂಟ್ ಇದೆಲ್ಲ ಎರಡು, ಒಂದು ದೊಡ್ಡ ಪರದೆ, ಅದನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಯಾವ TVನೂ ಮಾಡೋಕ್ಕಾಗಲ್ಲ, ಯಾವ OTTನೂ ಮಾಡೋಕ್ಕಾಗಲ್ಲ. ಪರದೆ ಹೆಂಗಾಯಿತು, ಮೊದಲು 35mm ಇತ್ತು, ಸಿನಿಮಾ ಸ್ಕೋಪ್ ಆಯಿತು, ಈಗ IMAX ಬರ್ತಾಯಿದೆ. IMAX ಬಂದುಬಿಟ್ರೆ ಜನಕ್ಕೆ ಆ ಒಂದು ದಿಗ್ಭ್ರಾಂತಿ ಆಗ್ತದೆ ಒಂದೊಂದು ಸಿನಿಮಾ ನೋಡ್ತಿರ್ಬೇಕಾದ್ರೆ. ಈಗ IMAXಲ್ಲಿ ನಾನು ಮೊನ್ನೆ ಅವತಾರ್ ನೋಡಿದೆ. ಈಗ ನಮ್ಮ ಬಾಹುಬಲಿ ಡೈರೆಕ್ಟ್ರು ವಾರಣಾಸಿ IMAXಲ್ಲಿ ಮಾಡ್ತಾಯಿದ್ದಾರೆ. ಸೊ ಹೀಗೆ ಈ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ಸಿನಿಮಾಗೆ ಯಾವತ್ತೂ ಭಯ ಇಲ್ಲ. ಸೊ ಸ್ಮಾಲ್ ಸ್ಕ್ರೀನ್ ಇಸ್ ಎ ಸ್ಮಾಲ್ ಸ್ಕ್ರೀನ್. ಆಮೇಲೆ ನೀವು ಸ್ಮಾಲ್ ಸ್ಕ್ರೀನ್ನಲ್ಲಿ ಇವತ್ತೊಂದು ಪಿಕ್ಚರ್ ನೋಡ್ಬೇಕಾದ್ರೆ 2 ಗಂಟೆ ಪಿಕ್ಚರ್ನ 8 ಗಂಟೆ ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟ್ಗಳು ಹಾಕಿ. ಆಮೇಲೆ ಯು ಆರ್ ನಾಟ್ ಕಮಿಟೆಡ್ ಟು ಸ್ಕ್ರೀನ್. ಸಿನಿಮಾ ಹಂಗಲ್ಲ. ನೀವು 2.5 ಗಂಟೆ ನಿಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಬಿಟ್ಟು ಬಂದು ಒಂದು ಏರ್ ಕಂಡೀಷನ್ ಥಿಯೇಟ್ರಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್ಲಿ, ಇವತ್ತು ಒಳ್ಳೊಳ್ಳೆ ಥಿಯೇಟ್ರ್ಗಳು ಬರ್ತಾಯಿದೆ, ಮಾಡರ್ನ್ ಟೆಕ್ನಾಲಜಿ, ಅಟ್ಮಾಸ್ ಸೌಂಡ್ ಬಂದಿದೆ. ಆ ಎಫೆಕ್ಟ್ ಎಲ್ಲ ಸಿನಿಮಾದಿಂದ ತಗೊಳಕ್ಕಾಗೋದೇ ಇಲ್ಲ. ಅಟ್ಮಾಸ್ ಸೌಂಡ್ ಮನೆಯಲ್ಲ ಎಲ್ಲಿ ಕೊಡೋಕ್ಕಾಗ್ತದೆ? ಇವತ್ತು ಥಿಯೇಟ್ರಲ್ಲಿ ನಿಮ್ಗೆ ಆ ಫೀಲ್ ಸಿಗೋದು ಅಟ್ಮಾಸ್ ಸೌಂಡ್ ಅಂದರೆ ಅದು ಅಷ್ಟು. ಇನ್ನೂ ಬೇಜಾನ್ ಹೊಸ ಟೆಕ್ನಿಕಲ್ಗಳು ಬರ್ತಾಯಿದೆ. ಆದ್ದರಿಂದ ಸಿನಿಮಾಗೆ ಪ್ರತಿಯೊಂದು ಚಾಲೆಂಜು. ಇವತ್ತು ಡೈರೆಕ್ಟ್ರು ತುಂಬ ಅಲರ್ಟ್ ಆಗಿರಬೇಕಾಗ್ತದೆ. ನಾನು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಜನಕ್ಕೆ ನಾನು ಹೇಗೆ ಕರ್ಕೊಂಬರ್ಬೇಕು, ಹೇಗೆ ಇಂಟ್ರೆಸ್ಟಿಂಗಾಗಿ ಕತೆ ಹೇಳಬೇಕು, ಏನು ಎಲ್ಲೂ ಇಲ್ದಿರೋದನ್ನು ನನ್ನ ಸಿನಿಮಾದಲ್ಲಿ ನಾನು ತೋರಿಸ್ಬೇಕು. ಈಗ ಹೊಸ ಕಂಟೆಂಟಲ್ಲಿ ಅದು ವಿಷಯಗಳು ಬರುತ್ತೆ. ಆಮೇಲಿಂದ ಟೆಕ್ನಾಲಜಿ ಚಾಲೆಂಜ್. ಇವತ್ತು ಟೆಕ್ನಾಲಜಿಲಿ ಏನು ಬೇಕಾದ್ರೂ ಮಾಡ್ಬೋದು. ಈಗ ಮುಂದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾಯಿದೆ. ಸೊ ಕಥೆನ ಯಾವ ಥರ ಮಾಡಬೇಕು. ಈಗ ಪ್ರತಿಯೊಬ್ಬರು ಕತೆ ಮಾಡುವಾಗ ಇವಾಗ ಮೊದಲು ಗ್ರಾಫಿಕ್ಸ್ ಅಂತ ಯೋಚನೆ ಮಾಡ್ತಾಯಿದ್ರು. ಈಗ ನಾನು ಕಥೆನ ಎಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಹೇಳ್ಬೋದು, ಎಷ್ಟನ್ನು ರಿಯಾಲಿಟಿ ಹೇಳ್ಬೋದು, ಎಷ್ಟನ್ನು ಕ್ರಿಯೇಟ್ ಮಾಡ್ಬೋದು. ಈಗ ಹೊಸ ಥರ ಬರ್ತಿರೋದು. ಐ ಥಿಂಕ್ ಇನ್ನು 5 ವರ್ಷದಲ್ಲಿ ರಾಜ್ಕುಮಾರ್ ಮೇ ಬಿ ಬ್ಯಾಕ್. ರಾಜ್ಕುಮಾರ್ ಅವರು ಮತ್ತೆ ಜೀವಂತವಾಗಿ ಸ್ಕ್ರೀನಲ್ಲಿ ಬರ್ತಾರೆ. ಆವಾಗ ಎಂತೆಂಥ ಕಥೆಗಳು ನಾವು ಯೋಚನೆ ಮಾಡ್ಬೋದು. ಆವಾಗ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ 3 ಜನನೂ ಸೇರಿಸಿ ಒಂದು ಕತೆ ಮಾಡ್ಬೋದು. ಏನಲ್ಲಿ ಯುದ್ಧ ಫಿಲಮ್ ಮಾಡ್ಬೋದು. ನಾನು ಯೋಚನೆ ಮಾಡ್ತಾ ಇದ್ದೀನಿ ಅದನ್ನ. ಈಗ ಆಲ್ರೆಡಿ ನಾನು ಆ ಪ್ರೊಸೆಸ್ಸಲ್ಲಿ ಇದ್ದೀನಿ. ನಾನು ಹೆಂಗೆ ರಾಜ್ಕುಮಾರ್ ಅವ್ರನ್ನ, ವಿಷ್ಣುವರ್ಧನ್, ಅಂಬರೀಷು, ಶಂಕರ್ನಾಗ್ ಇವ್ರನ್ನೆಲ್ಲ ಒಂದೇ ಪಿಕ್ಚರ್ಲಿ ಹೆಂಗೆ ತರ್ಬೋದು ಅಂತ. ಈ ಥರದ ಚಾಲೆಂಜಸ್ ಎಲ್ಲ ಮುಂದೆ ನಮಗೆ ಬರುತ್ತೆ. ಸೊ ಆ ಚಾಲೆಂಜನ್ನು ಮೀಟ್ ಮಾಡಬೇಕು. ಅದ್ರ ಜೊತೆಗೆ ನಾವು ಎಜುಕೇಟಿವ್ ಆಗಬೇಕು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ ತಕ್ಷಣ ಈ ಬಾಯಲ್ಲಿ ಹೇಳಿದ್ರೆ ಬರಲ್ಲ. ಅದ್ರ ಬಗ್ಗೆ ನಾವು ತಿಳ್ಕೊಬೇಕು. ಅದ್ರ ಪ್ರಾಂಪ್ಟ್ಸ್ ಯಾವ ಥರ ಮಾಡಬೇಕು, ಅದ್ರ ಜೊತೆ ಹೆಂಗೆ ಡೀಲ್ ಮಾಡಬೇಕು, ಇಮೇಜಸ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಕತೆ ಯಾವ ಥರ ಹೇಳಬೇಕು, ಏನು ಕತೆ ತಗೋಬೇಕು, ಈ ಥರದ್ದೆಲ್ಲ ಚಾಲೆಂಜಸ್ ಮೀಟ್ ಮಾಡಲೇಬೇಕು ಡೈರೆಕ್ಟ್ರು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.